ಸೂರ್ಯವು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಚಲಿಸಲು 30 ದಿನಗಳ ಕಾಲಾವಧಿ ಬೇಕಾಗ್ತದೆ. 1 ಡಿಗ್ರಿಗೆ 1 ದಿನ ಎಂದು ನಿಗದಿಪಡಿಸಲಾಗಿದೆ. 10 ದಿನಗಳ ನಂತರ ಅಂದರೆ ದಿನಾಂಕ ಏಪ್ರಿಲ್ 14ರಿಂದ 24ಕ್ಕೆ ತನ್ನ 10 ಡಿಗ್ರಿ ಉಚ್ಚ ಸ್ಥಾನದಲ್ಲಿ ಪ್ರಮಾಣದಲ್ಲಿ ಇರುವಂತಹ ಕಾರಣದಿಂದ ಈ ಸಮಯಾವಕಾಶವನ್ನು ಯಾವುದೇ ಕಾರಣದಿಂದ ತಪ್ಪಬಾರದು ಎನ್ನುವ ಉದ್ದೇಶದಿಂದ ಈ ವರ್ಷ ಬ್ರಹ್ಮಸ್ವರೂಪಿಯಾದ ರವಿಗ್ರಹ ಜೊತೆಗೆ ಮೇಷರಾಶಿಯಲ್ಲಿ ಗುರುಗ್ರಹವು ಸ್ಥಿತನಾಗಿರುವುದರಿಂದ ಶನಿಗ್ರಹವು ತನ್ನ ಸ್ವಸ್ಥಾನದ ಕುಂಭರಾಶಿಯಲ್ಲಿ ಇರುವುದರಿಂದ ಹಾಗೂ ಶನಿಗ್ರಹವು ತನ್ನ 3ನೇ ದೃಷ್ಟಿಯನ್ನು ಸೂರ್ಯ ಹಾಗೂ ಗುರುವನ್ನು ನೋಡುವುದರಿಂದ ಇದು ದೊಡ್ಡ ಯೋಗವಾಗುತ್ತದೆ. ರವಿ ರಾಜನಾದರೆ ಶನಿಯು ಪ್ರಜೆಯಾಗುತ್ತಾನೆ.